ಗೋಪಾಲದಾಸರ ಜನ್ಮಾಧಿಕರಣ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಎರಡನೇ ಅಧಿಕರಣ, ಜಿಜ್ಞಾಸಾಧಿಕರಣ ಆದ ಮೇಲೆ ಜನ್ಮಾಧಿಕರಣ, ಅಲ್ಲಿ ವಿಶೇಷದ ಬಗ್ಗೆ ಸುಂದರವಾದ ಮಾಹಿತಿಯನ್ನು ಕೊಟ್ಟಾರೆ. ಸವಿಶೇಷ ಭೇದ, ವಿಶೇಷ ವಿಶೇಷ ಅಂತ. ನೀವು ಲೌಕಿಕವಾಗಿ ವಿಶೇಷದ ಬಗ್ಗೆ ಸ್ವಲ್ಪ ತಿಳಿಯೋದಾದರೆ, ಏನಿದು ವಿಶೇಷ ಅಂತ ತಿಳಿಯೋದಾದರೆ, ಭೇದದ ವ್ಯವಹಾರ ಇದೆ, ಇದು ಬೇರೆ ಅದು ಬೇರೆ ಅನ್ನುವ ವ್ಯವಹಾರ ಇದೆ, ವ್ಯವಹಾರ ಮಾಡ್ತಾ ಇದ್ದೇವೆ. ಆದರೆ ಸಪರೇಟಾಗಿ ಅದನ್ನು ತೆಗೆದುಕೊಂಡು ಬರಲಿಕ್ಕಾಗಲ್ಲ. ಅದೇ ಇದು ಅಂದು ಬಿಡುವ ಅಂದರೆ ಅನ್ಲಿಕ್ಕೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಭೇದದ ವ್ಯವಹಾರ ಇದೆ, ಆದರೆ ಸಪರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಭೇದದ ರೆಪ್ರೆಸೆಂಟೇಟಿವ್ ಆಗಿ ವಿಶೇಷ ಇರುತ್ತೆ. ಇದು ಅದರ ಡೆಫಿನೇಷನ್. ಸರಿ, ಇದು ನಮಗೆ ತಿಳಿಲಿಲ್ಲ. ಭೇದದ ವ್ಯವಹಾರ ಇದೆ, ಆದರೆ ಸಪರೇಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಅಭೇದ ಹೇಳಿದ್ರೆ ಒಳ್ಳೆಯದಲ್ವಾ? ಹಾಂ, ಅಭೇದವನ್ನು ಹೇಳಲಿಕ್ಕೆ ಆಗಲ್ಲ. ಸಹಜವಾಗಿ ಕನ್ನಡದಲ್ಲಿ ಹೇಳೋ ರಾಮನ ಪುಸ್ತಕ ಅಂತ, ರಾಮಸ್ಯ ಪುಸ್ತಕಂ ಅಂತ ಸಂಸ್ಕೃತದಲ್ಲಿ ಷಷ್ಠಿ ವಿಭಕ್ತಿ, ರಾಮಸ್ಯ ಪುಸ್ತಕಂ. ಷಷ್ಠಿ ವಿಭಕ್ತಿಯನ್ನು ಎಲ್ಲಿ ನಾವು ಪ್ರಯೋಗ ಮಾಡ್ತೇವೋ ಅಲ್ಲಿ ಭೇದ ಇದೆ. ಏನದು? ರಾಮಸ್ಯ, ರಾಮನ ಪುಸ್ತಕ. ಇಲ್ಲಿ ಸಹಜವಾಗಿ ನಮಗೆ ಗೊತ್ತು, ರಾಮ ಬೇರೆ, ಪುಸ್ತಕ ಬೇರೆ. ರಾಮನೇ ಪುಸ್ತಕ ಅಲ್ಲ, ಪುಸ್ತಕವೇ ರಾಮನಲ್ಲ. ಇಲ್ಲಿ ಸರಿ. ಕ್ಷೀರಸ್ಯ ಮಾಧುರ್ಯಂ, ಹಾಲಿನ ಮಾಧುರ್ಯ. ಆ ಹಾಲು ತುಂಬ ಚೆನ್ನಾಗಿದೆ ರೀ, ಆ ಕ್ಷೀರದ ಮಾಧುರ್ಯ, ಸಕ್ಕರೆನೇ ಬೇಡ, ಅಷ್ಟು ಚೆನ್ನಾಗಿತ್ತು. ಸರಿ, ಯಾರೋ ಅಂದರು, ದಯಮಾಡಿ ಆ ಹಾಲನ್ನು ಅಲ್ಲಿಟ್ಬಿಟ್ಟು ಆ ಮಾಧುರ್ಯ ಮಾತ್ರ ಸಪರೇಟಾಗಿ ತಂದುಬಿಡು. ರಾಮಸ್ಯ ಪುಸ್ತಕ ಅಂದ್ಯಲ್ಲ, ರಾಮ ಮಲಗದ ಮೇಲೆ ಪುಸ್ತಕ ತಂದ ಹಾಗೆ ಹಾಲಲ್ಲೇ ಇರಲಿ, ಹಾಲಲ್ಲಿರೋ ಆ ಮಾಧುರ್ಯವನ್ನು ಮಾತ್ರ ತೊಗೊಂಬಂದ್ಬಿಡು. ಏನು ಪೆದ್ದಾಗಿ ಮಾತಾಡ್ತೀರಿ, ಅದನ್ನು ಹೇಗೆ ಸಪರೇಟ್ ಮಾಡೋದು? ಆದರೆ ಸಪರೇಟ್ ಮಾಡಲಿಕ್ಕಾಗಲ್ಲ. ಕ್ಷೀರಸ್ಯ ಮಾಧುರ್ಯಂ ಅಂದರೆ ಹೇಗೆ? ಮೆಣಸಿನಕಾಯಿಯ ಖಾರ, ಮೆಣಸಿನಕಾಯಿ ಖಾರ ಸ್ವರೂಪ. ಆದರೆ ಈ ಮೆಣಸಿನಕಾಯಿ ತುಂಬ ಖಾರ ಅಪ್ಪ, ನಿನ್ನೆ ಹಾಕಿದ ಮೆಣಸಿನ, ನಾನು ಯಾಮಾರ್ಬಿಟ್ಟೆ ರೀ, ನಿನ್ನೆ ಮೆಣಸಿನಕಾಯಿ ಸ್ವಲ್ಪ ಖಾರ ಕಮ್ಮಿ ಇತ್ತು. ಬಟ್ಟೆಯ ಬಣ್ಣ, ವಸ್ತ್ರಸ್ಯ ವರ್ಣಂ, ಬಟ್ಟೆಯ ಬಣ್ಣ. ಬಟ್ಟೆಯನ್ನು ಅಲ್ಲಿ ಬಿಳಿ ಪಂಚೆ ಇಟ್ಟಿದ್ದೇನಲ್ಲ, ಈಗ ನಾನು ಯಾವುದೋ ಒಂದು ಕೆಲಸ ತುಂಬ ಕೊಳಕಾಗತ್ತೆ, ನೀವೊಂದು ಕೆಲಸ ಮಾಡು, ಆ ಬಟ್ಟೆನ ಮಾತ್ರ ತೊಂಬ, ಬಿಳಿ ಅಲ್ಲೇ ಇಟ್ಟು ಬಾ. ಇನ್ನೂ ಸ್ವಲ್ಪ ಆಳಕ್ಕೆ ಇಳಿಯೋದಾದರೆ, ಹುಳಿ ಮಾಡಿರ್ತಾನೆ ಹೊಸ್ಲಾಸಾಗಿ, ಹುಳಿಯಲ್ಲಿ ಹೋಳು ಅಥವಾ ತಿಳಿ ಎರಡರಲ್ಲಿ ಒಂದು ಹಾಕ್ಬೋದು. ನನಗೊಂಚೂರು ಹೋಳು ಹಾಕು, ಓಕೆ, ಬೇಡ ತಿಳಿ ಹಾಕು, ಸರಿ. ಯಾರೋ ಅಂದ, ಸ್ವಲ್ಪ ಹುಳಿ ಖಾರ ಆಗಿದೆ, ಆ ಖಾರನ ಸಪರೇಟ್ ಮಾಡಿ ಹಾಕ್ಬಿಡು ಅಂದರೆ ನಾಳೆ ಬನ್ನಿರಿ ಖಾರ ಹಾಕದೆ ಹುಳಿ ಹಾಕ್ತೀನಿ ಅಂತ ಅನ್ಬೋದು. ಅದರ ಜೊತೆ ಅದು ಮಿಂಗಲ್ಲಾಗಿ ಬಿಟ್ಟಿದೆ. ಆದರೆ ಅಲ್ಲಿ ನಾವು ಭೇದದ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಬಟ್ಟೆಯ ಬಣ್ಣ, ಪಟಸ್ಯ ಶೌಕ್ಲ್ಯಂ, ವಸ್ತ್ರದ ಬಿಳಿತನ, ಹಾಲಿನ ಮಾಧುರ್ಯ. ಇಲ್ಲಿ ಭೇದದ ವ್ಯವಹಾರ ಇದೆ, ಆದರೆ ಎಂದೂ 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 ಡಿಫರ್ ಮಾಡಲಿಕ್ಕಾಗಲ್ಲ. ಇದೇ ತರಹದ ವ್ಯವಹಾರ ದೇವರಲ್ಲಿದೆ. ದೇವರ ಕೈ ಬೇರೆ, ದೇವರು ಬೇರೆ. ಹೌದಾ? ಅಲ್ಲ, ದೇವರೇ ಕೈ. ಹಾಗಾದರೆ ದೇವರೇ ಕೈ ಅಂದರೆ ದೇವರ ಕೈ ಹೇಗೆ? ಅಲ್ಲಿ ವಿಶೇಷ ಅನ್ನೋ ಟರ್ಮು ದೇವರ ಕೈ, ದೇವರ ಕಣ್ಣು, ದೇವರೇ ಕಣ್ಣು. ಕಣ್ಣು ಬೇರೆ ಅಲ್ಲ, ದೇವರ ಬೇರೆ ಅಲ್ಲ. ಎರಡು ಕೂದಲನ್ನು ದೇವರು ಕಿತ್ತಿ ಹಾಕಿದಾಗ ಎರಡು ಕೂದಲೇ ದೇವರು. ಒಂದು ಕೃಷ್ಣ, ಇನ್ನೊಂದು ಬಲರಾಮನಲ್ಲಿ ಆವಿಷ್ಟವಾದ ಶುಕ್ಲಕೇಶ. ಇದು ಸುಮ್ಮನೆ ಪ್ರಾರಂಭಿಕ ಹಂತದ್ದೇ ಹೇಳಿರು, ತುಂಬ ಇನ್ ಡೆಪ್ತ್ ಅದು. ಆಚಾರ್ಯರ ಸಿದ್ಧಾಂತದಲ್ಲಿ ವಿಶೇಷ ಅನ್ನೋ ಎಲ್ಲ ಪದಾರ್ಥಗಳಲ್ಲಿ ಉಂಟದು. ಹಾಗಾದರೆ ಎನ್ನ ಬಿಂಬನೇ ಸರ್ವರ ಬಿಂಬ, ನನ್ನ ಒಳಗಿರುವ ಬಿಂಬನೇ ನಿಮ್ಮೊಳಗಿರುವ ಬಿಂಬ. ಅಲ್ಲ, ನನ್ನಲ್ಲಿ ಹಯಗ್ರೀವ ದೇವರು, ಅವರು ರಾಮದೇವರು ಉಪಾಸನೆಯನ್ನು ಮಾಡ್ತಾರೆ, ಅವರ ಬಿಂಬ ರಾಮ ಅಂತ ಯಾರೋ ಒಬ್ಬ ಹೇಳಿದ್ದ. ಯಾರೋ ಅಂದರೆ ಯಾರೋ XYZ ಅಲ್ಲ. ವಿಷ್ಣು ತೀರ್ಥರು ಹೇಳುವ ಪ್ರಕಾರ ಸಾರೋದ್ಧಾರದಲ್ಲಿ ತುಂಬ ಸಾಧನೆಯನ್ನೆಲ್ಲ ಮಾಡಿ ಆದ ಮೇಲೆ
ಸಾಧಕ ಕಾಯ್ತಾ ಕೂತಿರ್ತಾನಂತೆ, ನನ್ನ ಬಿಂಬವನ್ನು ಉಪದೇಶ ಮಾಡುವ ಯಾರಾದರೂ ಯೋಗ್ಯರು ಸಿಗ್ತಾರಾ? ಆ ಸಾಧನೆಯ ಪರಿಪಕ್ವಾವಸ್ಥೆಯನ್ನು ಮುಟ್ಟಿದಾಗ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಅಂತ ಪ್ರಾಯ 18ನೇ ಪ್ರಕರಣ ಇರಬೇಕು ಭಾಗವತ ಸಾರೋದ್ಧಾರದಲ್ಲಿ. ಬಿಂಬೋಪಾಸಕ ಗುರುಪ್ರಾಪ್ತಿ, ನಿನ್ನ ಬಿಂಬ ಇದು ಅಂತ ಅವರು ನನ್ನ ಬಿಂಬವನ್ನು ಅರಿತು ಹೇಳ್ತಾರಂತೆ. ನಾಳೆಯಿಂದ ನೀನು ಹಯಗ್ರೀವ ರೂಪವೋ ರಾಮರೂಪವೋ ಯಾವುದು ಹೇಳ್ತಾರೋ ಗೊತ್ತಿಲ್ಲ, ವಿಶೇಷವಾಗಿ ನೀನು ಈ ರೂಪವನ್ನು ಉಪಾಸನೆ ಮಾಡು ಅಂತ. ಸೊ ಒಬ್ಬನದು ಹಯಗ್ರೀವ ಇರಬಹುದು, ಇನ್ನೊಬ್ಬನದು ರಾಮರೂಪ ಇರಬಹುದು, ಮತ್ತೊಬ್ಬನದು ಕೃಷ್ಣ ರೂಪ ಇರಬಹುದು. ಆದರೆ ಎನ್ನ ಬಿಂಬವೇ ಸರ್ವರ ಬಿಂಬ ಅಂದ್ರಲ್ಲ, ಅದು ಹೇಗೆ? ಎನ್ನ ಬಿಂಬವೇ ಹಯಗ್ರೀವ ದೇವರೇ ನನ್ನ ಬಿಂಬ. ಹಯಗ್ರೀವನೋ ನರಸಿಂಹನೋ ಗೊತ್ತಿಲ್ಲ, ಜನರಲ್ನಾಗ ಗೊತ್ತಾಗುವವರೆಗೂ ನರಹರಿ ಅಂತ ಉಪಾಸನೆ ಮಾಡು ಅಂತಿರ್ತಾರೆ. ಹರಿಯನ್ನು ನರಸಿಂಹನನ್ನು. ಆದರೆ ಎಲ್ಲರ ಬಿಂಬ ಅದೇ ಆಗಿರಬೇಕು ಅಂತಿಲ್ಲ. ಆದರೆ ಆ ಬಿಂಬರೂಪಕ್ಕೂ ನನ್ನಲ್ಲಿರುವ ಬಿಂಬರೂಪಕ್ಕೂ ಶಕ್ತಿ ಸಾಮರ್ಥ್ಯ ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಅಲ್ಲ, ಮೂಲಭೂತವಾದ ಕ್ವಶ್ಚನ್ ಒಂದು ಉಳಿತಲ್ಲ, ಎಲ್ಲರಲ್ಲೂ ನಿಂತು ದೇವರೇ ಮಾಡಿಸುವುದಾದರೆ ಎಲ್ಲರೂ ಎಲ್ಲವನ್ನ ಯಾಕೆ ಅಚೀವ್ ಮಾಡಲಿಕ್ಕಾಗಲ್ಲ? ದೇವರಂತಾನೆ ಎಲ್ಲ ಕಡೆ ನಾನಿದ್ರು ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿ ವ್ಯಕ್ತಿಯ ಕರ್ಮಾನುಸಾರವಾಗಿ ನನ್ನ ಅಭಿವ್ಯಕ್ತಿ. ಲೌಕಿಕವಾಗಿ ಅದನ್ನು ಹೇಳೋದಾದರೆ ಹರಿಸುವ ವಿದ್ಯುತ್ತು ಈ ದೇಶದಲ್ಲಿ 200, 240, 220 to 240 ನಮ್ಮ ದೇಶದಲ್ಲಿ, ಅಲ್ಲೆಲ್ಲ 100 ವೋಲ್ಟ್ಸ್ ಅಂತ ಇಲ್ಲ, ಏನಾದರೂ ಇಲ್ಲ. ನಾವು ಹರಿಸುವ ಕರೆಂಟ್ ಈ ಪ್ರಾಡಕ್ಟ್ಗಳಿಗೆ ಫ್ಯಾನು ಲೈಟು ಎಲ್ಲದಕ್ಕೆ ನಾವು 220ರಿಂದ 240 ವೋಲ್ಟ್ಸ್ ಕರೆಂಟನ್ನು ಹರಿಸ್ತೇವೆ. ಬಲ್ಬುಗಳನ್ನು ಹಾಕಿದ್ದೇವೆ. ಒಂದು ಬಲ್ಬ್ ಸಿಕ್ಕಾಪಟ್ಟೆ ಬೆಳಕು ಇರುತ್ತೆ, 1000 ವ್ಯಾಟ್ಸ್. ಇನ್ನೊಂದು ಬಲ್ಬ್ ಇದೆ, ಅದು ಸ್ವಲ್ಪ ಕಮ್ಮಿ ಇದು. ಮತ್ತೊಂದು ತೀರಾ ಅದು 0 ಕ್ಯಾಂಡಲ್, ಅದು ಕೆಂಪು ಬಣ್ಣದ್ದು. ಲೈಟ್ ಹಾಕಿದ ಮೇಲೆ ಇವನೇ ಟಾರ್ಚ್ ಬಿಟ್ಟು ಇದೇ ಲೈಟು ಅಂತ ನೋಡುವಷ್ಟು ಪುಟ್ಟದಾಗೆ ಉರಿತಾ ಇದೆ. ಯಾಕ್ರಿ? ಇಲ್ಲ, ಅದು ಕರೆಂಟ್ ಕಮ್ಮಿ ಹರಿಸ್ಯಾರ. ನೋ, ಅಲ್ಲಿ ಹರಿಸಿರುವ ಕರೆಂಟು 240, 1000 ವ್ಯಾಟ್ಸ್ ಬಲ್ಬ್. ಕಣ್ಣು ಕುಕ್ಕುವ ಬೆಳಕನ್ನು ಬಿಡುವ ಬಲ್ಪಿಗೂ ಹರಿಸಿದ್ದು 240. ಹಾಗಾದರೆ ಇದು ಸಿಕ್ಕಾಪಟ್ಟೆ ಬೆಳಕು ಹಾಕಿದೆ, ಅದು ಬೆಳಕೇ ಇಲ್ಲ ಯಾಕೆ? ಕಾಮನ್ ಸೆನ್ಸ್ ಇರೋನೇನಂತಾನೆ, ನಿಮ್ಗಷ್ಟು ಗೊತ್ತಾಗಲ್ವಾ? ಅಲ್ಲಿ ಟಂಗ್ಸ್ಟನ್ ಇದೆಯಲ್ಲ, ಅದು ತುಂಬ ಜಾಸ್ತಿ ಇದೆ, ಇಲ್ಲಿರುವ ಟಂಗ್ಸ್ಟನ್ನು ತುಂಬ ಚಿಕ್ಕದು. ಈಗಿಂದೆಲ್ಲ ನಮಗೆ LED ಏನು ಗೊತ್ತಿಲ್ಲ, ಬಲ್ಪಿನಲ್ಲಿ ಟಂಗ್ಸ್ಟನ್ ಇರೋದು. ಈ LEDಸ್ದೇನೋ ಬೇರೆ ಟೆಕ್ನಾಲಜಿ ಅದು ಇರಲಿ. ಆ LEDಸ್ದು ಕೂಡ ನಂಬರ್ ಆಫ್ ಪುಟ್ಟದು ಇರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದಾಗ 10 LEDs ಇರುತ್ತೆ ಅದರಲ್ಲಿ. ಇರಲಿ, ಆ ಬಲ್ಪಿನಲ್ಲಿರುವ ಟಂಗ್ಸ್ಟನ್ ಇದೆಯಲ್ಲ, ಅದು ತುಂಬ ಚಿಕ್ಕದಾಗಿದ್ದರೆ ಅದರಿಂದ ಬರುವ ಬೆಳಕು ತುಂಬ ಚಿಕ್ಕದು. ಅದು ತುಂಬ ದೊಡ್ಡದಿದ್ದರೆ, ಅದರ ವೈಂಡಿಂಗ್ ತುಂಬ ದೊಡ್ಡದಿದ್ದರೆ ಅದರಿಂದ ಬರುವ ಬೆಳಕು ಜಾಸ್ತಿ. ಹಾಗಾದರೆ ಇರುವ ದೇವರ ರೂಪದಲ್ಲಿ ಯಾವ ತರಹದ ಕೊರತೆ ಇಲ್ಲ, ಇರುವ ದೇವರಲ್ಲಿ ಯಾವ ಕೊರತೆ ಇಲ್ಲ. ಈ ಜೀವನ ಯೋಗ್ಯತೆ ಇದೆಯಲ್ಲ, ಅದು ಕಮ್ಮಿ ಇದ್ದದ್ದರಿಂದ ಅಲ್ಲಿರುವ ದೇವರು ಮಾಡಿಸುವ ವ್ಯಾಪಾರವೂ ಕಮ್ಮಿ. ಅಲ್ಲಿರುವ ದೇವರು ವೀಕ್ ಅಲ್ಲ, ಜೀವ ವೀಕ್ ಆದದ್ದರಿಂದ, ಬಲ್ಪಿನ ಯೋಗ್ಯತೆ ಕಮ್ಮಿ ಆದದ್ದರಿಂದ ಬಂದಂತಹ ಬೆಳಕು ಕಮ್ಮಿ. ಅದರಂತೆ ಇದ್ದ ದೇವರು ಒಬ್ಬನೇ ಆದರೂ ಎಲ್ಲರಲ್ಲಿ ಎಲ್ಲ ಯಾಕೆ ಮಾಡಿಸೋದಿಲ್ಲ ಅಂದರೆ ಅವರವರ ಕರ್ಮಾನುಸಾರವಾಗಿ ಮಾಡಿಸ್ತಾನೆ. ಅವನಿಗೆ ಯಾವ ಲೇಪವೂ ಇಲ್ಲ. ಈ ಏನಾದರೂ ಆಡಿಕೊಂಡ್ರೆ ಅವನಿಗೆ ಬೇಜಾರಾಗತ್ತೆ, ಇವನೇನು ಪ್ರಯೋಜನ ಇಲ್ಲ ರೀ, ಏನೂ ಮಾಡಲ್ಲ ಇವನು. ಅಲ್ಲ, ಇವನಿಗೇನು ಒಂದು ಬಕೀಟ್ ಎತ್ತೋದೋಗ್ಲಿ, ಖಾಲಿ ತಂಬಗೆ ಎತ್ತಲಿಕ್ಕೂ ಒದ್ದಾಡ್ತಾನೆ. ನಿತ್ರಾಣ ಸಿಂಗ್ ಅಂದರೆ ಅವನಿಗೆ ಬೇಜಾರಾಗುತ್ತೆ. ಒಳಗಿರೋ ದೇವರಿಗೆ ನನ್ನಂತ ಇದ್ದಾರಪ್ಪ, ನಾಳೆಯಿಂದ ಮೂಟೆ ಎತ್ತಲ್ಲ, ಮೂಟೆನೂ ಎತ್ತಲ್ಲ, ಹಂಡೇನೂ ಎತ್ತಲ್ಲ ದೇವರು. ಅವನ ಯೋಗ್ಯತೆಗೆ ತಕ್ಕಂತೆ ತನ್ನ ಗುಣವನ್ನು ವ್ಯಕ್ತ ಮಾಡ್ತಾನವನು ದೇವರು. ಲಿಂಗಾತ್ಮನೋ ಲಿಂಗಗುಣ ಚಂದ್ ಸಪ್ತಮ ಸ್ಕಂದದಲ್ಲಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟ್ಯಾರ. ಈಗ ಬೆಂಕಿ ಪ್ರಾಪರ್ಟಿ ಒಂದಿದೆ, ಬೆಂಕಿ ಕಡ್ಡಿ ಗೀರ್ತೀವಿ, ಅಲ್ಲಿ ಬೆಳಕು ಬಂತು. ಆ ಬೆಂಕಿ ಕಡ್ಡಿಯಲ್ಲಿ ಬಂದ ಬೆಂಕಿ ಏನನ್ನ ಸುಡಬಹುದು, ಇನ್ಯಾವುದನ್ನು ನಾವು ಅದನ್ನು ಹಚ್ಚಲಿಕ್ಕೆ ಉಪಯೋಗ ಆಗತ್ತೆ ವಿನಃ ಬೆಂಕಿ ಕಡ್ಡಿ ಗೀರಿ ನನ್ನ ಹತ್ರ ಬೆಂಕಿ ಇದೆ, ತುಂಬ ಥಂಡಿ ಅಂತ ಇದ್ದೀರಿ, ಒಲೆ ಉರಿ,
ಕಟ್ಟಿಗೆ ಇಲ್ಲ ಅಂದ್ರಿ, ಈ ಬೆಂಕಿ ಕಡ್ಡಿ ಗೀರಿ 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 ಹಂಡೆಗೆ ಇಟ್ಬಿಟ್ರೆ ಏನು ಇಟ್ಬಿಟ್ರೆ ಅದು ಈ ನೀರು ಯಾವಾಗ ಕಾಯಬೇಕು? ಕಟ್ಟಿಗೆ ಇಟ್ಟು ಬೆಂಕಿ ಕಡ್ಡಿಯನ್ನು ಗೀರಿ, ಇಲ್ಲ ರೀ ಇದು ಬೆಂಕಿನೇ, ಬೆಂಕಿಯಲ್ಲಿರುವ ಎಲ್ಲ ಗುಣಧರ್ಮಗಳು ಇದರಲ್ಲಿದೆ. ಓಕೆ, ಬೆಂಕಿಯಲ್ಲಿರುವ ಗುಣಧರ್ಮಗಳೆಲ್ಲ ಇದರಲ್ಲಿದ್ದರೂ ಆ ಬೆಂಕಿ ನಿನಗೆ ನೀರನ್ನು ಕಾಯಿಸಬೇಕಾಗುವಷ್ಟಾಗಬೇಕಾದರೆ ಬೆಂಕಿಯನ್ನು ಹೊತ್ತ ಕಡ್ಡಿನೂ ದಪ್ಪ ಇದ್ದರೆ ಜಾಸ್ತಿ ಬೆಂಕಿ ಬರುತ್ತೆ, ಆ ಕಡ್ಡಿ ಪುಟ್ಟದಾಗಿದ್ದರೆ ಜಾಸ್ತಿ ಬೆಂಕಿ ಬರೋದಿಲ್ಲ. ಲಿಂಗಾತ್ಮನೋ ಲಿಂಗಗುಣಾಚ. ದೊಡ್ಡ ಕಲ್ಲನ್ನು ಎತ್ತಾಕಿದ್ರೆ ತಲೆ ಒಡೆಯುತ್ತೆ, ಪುಟ್ಟ ಕಲ್ಲನ್ನು ಹಾಕಿದ್ರೆ ತಲೆಗೆ ಒಂದು ಪುಟ್ಟು ಬೋರು ಬರುತ್ತೆ. ಅಲ್ಲೂ ದೇವರಿದ್ದಾನೆ, ಇಲ್ಲೂ ದೇವರಿದ್ದಾನೆ. ದೇವರು ತನ್ನ ಶಕ್ತಿಯನ್ನು ಅಭಿವ್ಯಕ್ತ ಮಾಡೋದು, ಹೊರಹೊಮ್ಮಿಸೋದು ಪದಾರ್ಥದ ಯೋಗ್ಯತೆಗೆ ಅನುಗುಣವಾಗಿ. ಪದಾರ್ಥ ದೊಡ್ಡದಿದ್ದರೆ ದೊಡ್ಡ ಶಕ್ತಿ, ಪದಾರ್ಥ ಚಿಕ್ಕದಿದ್ದರೆ ಚಿಕ್ಕ ಶಕ್ತಿ. ಇದು ಜಡ ಪದಾರ್ಥದಲ್ಲಿ. ಚೇತನನಲ್ಲಿ ಚೇತನನ ಕರ್ಮಾನುಸಾರವಾಗಿ ಪ್ರಾಚೀನ ಕರ್ಮ, ಅವನ ಪುಣ್ಯ ಪಾಪಗಳು ಚೆನ್ನಾಗಿತ್ತು, ಅದಕ್ಕೆ ತಕ್ಕಂತೆ ಅವನಿಗೆ ಬೇರೆ ಬೇರೆ ಯೋಗ್ಯತೆ ಎಲ್ಲ ಕೊಡ್ತಾನೆ. ಯೋಗ್ಯತಾನೇ ಸಣ್ಣದಿತ್ತು ಅಂತಾದರೆ ಅಲ್ಲಿರುವ ದೇವರಿಗೆ ಯಾವ ಕೊರತೆ ಇರೋದಿಲ್ಲ. ಅಲ್ಲಿ ವ್ಯಕ್ತ ಆಗುವ ದೇವರ ಸಾಮರ್ಥ್ಯ, ಔಟ್ಪುಟ್ ಇರುತ್ತಲ್ಲ, ಅದು ಕಮ್ಮಿನೇ ದೇವರು ವ್ಯಕ್ತ ಮಾಡ್ತಾನೆ ಅನ್ನೋದಕ್ಕೆ ಎಲ್ಲರಲ್ಲಿ ನಿಂತು ದೇವರೇ ಮಾಡಿಸಿದ್ರು. ಎಲ್ಲರಿಂದ ಎಲ್ಲ ಯಾಕೆ ಮಾಡಿಸಲ್ಲ ಅಂದರೆ ಎಲ್ಲರಿಂದಲೂ ಎಲ್ಲ ಮಾಡುವ ಯೋಗ್ಯತೆ ಆ ಜೀವನಿಗೆ ಇರೋದಿಲ್ಲ. ಜೀವನ ಕರ್ಮ ಹಾಗೂ ಜೀವನ ಯೋಗ್ಯತೆಗೆ ಅನುಸಾರವಾಗಿ ಮಾಡ್ತಾನೆ. ಆ ಮಾತನ್ನು ಎನ್ನ ಬಿಂಬನೆ ಸರವರ ಬಿಂಬನೆಂತೆಂದು ಇನ್ನು ಪ್ರತಿಬಿಂಬಗಳ ಭೇದ ತಿಳಿದು, ಪ್ರತಿಬಿಂಬಗಳಲ್ಲಿ ಭೇದ ಇದ್ದದ್ದರಿಂದ ಪ್ರತಿಬಿಂಬಗಳ ಔಟ್ಪುಟ್ ಏನಿರುತ್ತೆ ಅದು ಹೆಚ್ಚು ಕಮ್ಮಿ ಆಗ್ತಾ ಹೋಗತ್ತೆ.